ಮಾತಾಡ್ತಿರೋ ಸ್ವಾಮಿ ನಿಮ್ಮ ಹತ್ರ ಇವಾಗ ತಡೆ ಓಡಿಸ್ಕೊ ಬಂದ್ಮೇಲೆ ಮಾತಾಡ್ತಿರೋದು. ನಾನು ಬೈದ್ಮೇಲೆ ಕ್ಷೇತ್ರ ಕೊಡಿಸ್ಮೇಲೆ ನಾನು ಬೈ ಸರಿ ಆಗ್ತಾಳ ಬೈಯನ ಊಟ ಮಾಡಲ್ಲ ಈಗ ನೋಡಿ ಬರ್ತಾರೆ ಬಂದ ತಕ್ಷಣ ಅರ್ಜೆಂಟ್ ಮಾಡಿರಿ ಇವತ್ತು ಉದಾಹರಣೆ ತೋರಿಸ್ಬಿಡ್ತೀನಿ ಲೈವಲ್ಲಿ ಯಾರು ನೋಡ್ತಿದ್ರೆ ಯಾರು ನೀವು ಬೈಕ್ ಅಂತ ಇದ್ರೆ ಪ್ರಸಾದ್ ತಂಗಿ ಬಂದೆ ನೀವು ಅಂತಿದ್ರೆ ಅರ್ಜೆಂಟ್ ಮಾಡಿ ಒಡಗೋ ಮನೆಗೆ ಹೋಗ್ಬೇಕು ಅಂತಿರಲ್ಲ ಇಲ್ಲಿ ನೋಡಿ ಅವಲೇ ಬರುವಾಗ ಓಡಾಡ್ತಿರಲ್ಲ ಹುಡುಗಿ ಈಗ ಓಡಾಡುತ್ತೆ ಊಟ ಮಾಡ್ತಿಲ್ಲ ಊಟ ಮಾಡ್ತಾ ಇದೆ ಯಾಕೆ ಕಾಯಕ್ಕೆ ಇವ್ರು ಅರ್ಜೆಂಟ್ ಮಾಡ್ತಿರು ನಿದ್ಕೊಳಕ್ಕಾಗಲ್ಲ ಕುತ್ಕೊಳಕ್ಕಾಗಲ್ಲ ಅಂತ ಬರ್ತಿರೋ ಡೈಲಾಗ್ಗಳು ಯಾಕೆ ಮನೆಗೆ ಹೋಗಿ ಮಾತಾಡ್ಬೇಕಾ ಕಂಡ ಸುದ್ದಿ ಹಂಗೆ ಇನ್ನು ಇವಕ್ಕ ಅವಾಗಿಂದ ಕುತ್ಕೊಂಡು ನಿಮ್ಮ ಬಾಯಿ ಸಕ್ಕರೆ ಹಾಕಂದ್ರೆ ಕೇಳಂಗಿಲ್ಲ ಇನ್ನು ಈ ಹುಡುಗಿ ಕೇಳಂಗಿಲ್ಲ 4 ಇವತ್ತು ಅದೇ ಊರಿಗೆ ಅದೇ ನೆಂಟಿಗೆ ಅನ್ನ ಸುತ್ತು ಕೊಡೋದು ಒಳ್ಳೆ ಮಾಡ್ಬೇಕ ಎಲ್ಲ ಮಕ್ಕಳು ಕೇಳಿ ಮಕ್ಕಳು ಡಿಗ್ರಿ ಓದಾನೆ ಎಣ್ಣೆ ಹೊಡಿತೇನೆ ಅಂತೀರಿ ಯಾಕೆ ನಾವು 6 ಜನ ಮಕ್ಕಳು ಯಾವ ಎಣ್ಣೆ ಅವ್ನು ಸ್ವಲ್ಪ ಇದಾರೆ ವರ್ಷರೇ ಹೋದಾರೆ ಫ್ಯಾಷನ್ ಡಿಸೈನರು ಹೋಗೋದೇ ಇವರೆಲ್ಲ ಮತ್ತೆ ಯಾವನ್ ಕುಡಿದು ತೋರ್ಸಕ್ಕ ಯಾವ ದೇವಸ್ಥಾನ ಈ ಸರಿ ಕೆಲಸ ಮಾಡ್ತಾ ಫ್ರೀಯಾಗಿ ತೋರಿಸಿ ಖಾಲಿ ಬಿಡ್ತೀನಿ ಯಾವನ್ ದಾನ ಮಾಡ್ತಾನೆ ಕೇಳಿಸಿ ಯಾರ ಬರೇ ಬೆಳಗ್ಗೆ ಬಿಲ್ಡಪ್ ಹೊಡಿತು ಮಗು ಬಗ್ಗೆ ಏನು ಸಿಮಿ ಒಳಮೈನ ಈ ಮಕ್ಕಳು ಬರ್ತಾರೆ ಮಗಳಿಗೆ ಮಕ್ಕಳು ಒಳಮೈ ಬರಲ್ಲ ದೇವ್ರ ನಂಬಲ್ಲ ಅಂತಾನೆ ಅವ್ನು ಕಿಸೆಕಾಗಲ್ಲ ದೇವ್ರ ನಂಬಲ್ಲ ಅಂತ ಹೇಳ್ತಾನೆ ಯಾವನಿಗೆ ಮಾಡೋಕ್ಕಾಗಲ್ಲ ಕೆಲಸ ದೇವ್ರಿಲ್ಲ ಅಂತಾನೆ ಯಾವನ್ ಕೆಲ್ಸ ಹೋಗ ಸಾಕತ್ತಿರಲ್ಲ ಅವ್ನು ಕೆಲ್ಸ ಹೋಗಲ್ಲ ಒಂದು ಮಾತಾಡ್ತಾನೆ ಇಷ್ಟೇ ವ್ಯತ್ಯಾಸ ಏನಮ್ಮ ಬೆಳಗಿಂದ ನಿಂತೀನಿ ಸುತ್ತಾಗಿ ಅಂತ ಯಾವನ ಕೇಳಿಲ್ಲ ನಮ್ಮನ್ನ ಸೇರ್ತಾ ಆಗ್ತೀನಿ ಅಂತ ಎಲ್ಲರಿಗೂ ನಿಮ್ಮ ಆಸ್ತಿ ಅವರು ಬೈತಾರೆ ಅವ್ರು ದೇವ್ರನ್ನ ಕೇಳ್ಕೊಳ್ರಿ ನಾನು ಸೇರ್ತಾ ಇರ್ತೀನಿ ಹೊರಟ್ರ ನೀವು ಜಲ್ದಿ ಮನೆಗೆ ಹೋಗ್ರಿ ಆಕ್ಸಿಡೆಂಟ್ ಅವ್ರು ಫೋನ್ ಮಾಡುವ ಬಂದು ಬಿಡ ಇನ್ನೊಂದ್ಸಲ ಲಾಸ್ಟ್ ಹೇಳ್ತೀನಿ ಕೆಲವು ದಿನಗಳಿಂದ ಒಬ್ರು ಜಗಳ ಹಾಕೊಂಡು ಹೋಗ್ತಾರೆ ಮನೆಗೆ ಹೋಗಲ್ಲ ಅರ್ಜೆಂಟ್ ಹೋಗ್ಬೇಕು ಅಂತಾರೆ ಲೈವಲ್ಲಿ ಹಾಕಿ ನೋಡಿ ಬಂಗಾರ ಇಲ್ಲೇ ಬಿದ್ದಿರುತ್ತೆ ಮತ್ತೆ ಹುಡುಕಿ ಮತ್ತೆ ಕೊಡ್ಬೋದು ಸಾಹೇಬ್ರಿಗೆಲ್ಲ ನೋಡ್ತಾರೆ ಮತ್ತೆ ಜಗಳ ಹಾಕೊಂಡು ಹೋಗಿದ್ದು ಈಗ ಅಡ್ರೆಸ್ ಕೊಡ್ತೀನಿ ಹೋಗಿ ಮನೆಗೂ ಇಲ್ಲ ಮಲ್ಲಿಗೆ ಹಾಸ್ಪಿಟಲ್ 2 ಕಾಲು ಕಟ್ಟೋದು ನೋಡ್ತೀರಾ ಹುಲ್ಲು ಸೇದ್ರು ಬಂದಾಗ ದೇವರು ನೀವು ಎಲ್ಲಿದ್ರೆ ಕರ್ಕೊಂಡ್ಬಂದಿರ್ತೀವಿ ನಾನೆಲ್ಲ ನೀವು ಯಾವ ಊರನ್ನ ಬಂದಿರೋ ಪುಣ್ಯಾತ್ಮರು ಹೊಟ್ಟೆ ಕೊಡೋಕ್ಕೆ ವಾಪಸ್ ಎಲ್ಲ ಕಡೆ ಎಲ್ಲ ಆಗೋಲ್ಲ ಈಗ ಓಡಾಡಲ್ಲ ಎಲ್ಲ ಕಡೆ ಮೊಬೈಲು ನೀವು ಲಾಸ್ಟ್ ಮಾಡೋದು ಅವ್ರಿಗೆ ಹುಷಾರಾಗಲಿ ವಾಪಸ್ ಕೊಟ್ಟೋಗಿ ಮತ್ತೆ ಹಂಗಾಗ್ತಿದ್ದವರು ಬೆಂಗಳೂರಿಗೆ ಬಂದೀವಿ ಅಂತಾರೆ ಇಲ್ಲಿ ಬೀರೂರು ಆಮೇಲೆ ಕೇಳ್ತಾರೆ ಫ್ರೀ ಯಾವಾಗಿರ್ತೀರಾ ನಾವು ಕರಂಬರಕ್ಕೆ ಅಂತ ನಾವು ಕಾಯ್ತಾ ಇರ್ಬೇಕು ಅವ್ರನ್ನ ಫ್ರೀಯಾಗಿ ಹೀಗೆ ಅವರಿಬ್ಬರು ನಂಬೇಡ ಅಣ್ಣಾನು ಆಸ್ತಿ ಬಸ್ ಅಂತ ಹುಷಾರಾಗಿರು ಹುಡುಕೋ ಯಾರು ಬೇಡ ನಂಗೆ ಬರೀ ಮಾತೇ ಬರ್ತಿರಲಿಲ್ಲ ವಾಯ್ಸೇ ಚೇಂಜ್ ಆಗಿತ್ತು ಅನ್ಕೊಂಡಿದ್ವಿ ಇವತ್ತು ಆ ತಾಯಿನ ನಾವು ಗುರುಗಳು ಏನ್ ಮಾಡಿರವ ಗುರುಗಳು ಏನಾರ ಮಾಡಿರ ಬೈದ್ರೆ ಇಲ್ಲ ಹುಷಾರ್ ಮಾಡಿರ ಫೀಸೇ ಕೊಡ್ಲಿಲ್ಲ ತಂಗಿ ಆ ತಡೆ ದುಡ್ಡು ಬೇಡ ಅಂತ ದುಡ್ಡು ಬೇಡ ಸೀರೆ ದುಡ್ಡು ಬೇಡ ತಂಗಿ ನೀ ನನ್ನ ತಂಗಿ ಫೋಟೋ ಕೊಟ್ಟ ಮಗಳ ಯಾವಂದ ಅವ್ರಿ ತಿಳ್ಕೊಂಡ್ರಿ ಫೋಟೋ ಕೊಟ್ಟು ಕಳ್ರ ಕೊಡಿ ಫೋಟೋ ನೋಡಿ ಸ್ವಂತ ತಂಗಿ ಅಕ್ಕ ಇಬ್ಬರು ಸೆಕೆಂಡ್ ಫೋಟೋ ಹಾಕತ್ತಾರ ತಂಗಿದೆ ಫೋಟೋ ಮೇಲೆ ಬಂದಾಗ ಫೋಟೋ ಕೊಡು ನೀವ್ಯಾರು ತಮ್ಮ ಅನ್ನೋ ಅವ್ರೆಲ್ಲ ನಂಬಲ್ಲ ನಾನು ನೀವ್ಯಾರು ನಂಬಲ್ಲ ಅದಕ್ಕೆ ಬೈದ್ ನಾನು ನೋಡಿ ಎಷ್ಟು ವರ್ಷ ಸಿಗ್ತೀನಿಗಲ್ವಾ ಎಲ್ಲ ಯಾಕೆ ಗೊತ್ತಾಗಂತ ತಮ್ಮನ್ನ ಯಾಕೆ ಮಾಡೋದು ಗೊತ್ತಾ ಯಾರು ಚೂಡಿಯರ್ ಹಾಕೊಂಡಿರೋ ಪ್ಯಾಂಟ್ ಹಾಕೊಂಡಿರಲ್ಲ ಹೆಣ್ಮಕ್ಳಿಗೆ ಕೊಡಲ್ಲ ಸೀರೆ ಹೆಣ್ಮಕ್ಳು ಎಷ್ಟು ಬಂದಿರಕ್ಕ 6 ಮಂದಿ ಎಲ್ಲ ಆದ್ಮೇಲೆ ಬರ್ರಿ ಬರೀ ನಾ ಸಾರಿ ಕೊಡ್ತೀನಿ ನಿಮ್ಗೆ ಅದು ಗೊತ್ತೇನ್ರಿ ಕೂಲಿ ಮಾಡಿರ್ತೀರಿ ನೀವೆಲ್ಲಕ್ಕ ನಾನು ಬರ್ಲಕ್ಕ ಯಾರು ಬಂದಿರಪ್ಪ ಯಾರು ಬಂದಿರ ಮಕ್ಕಳ ಒಳಗಡೆ ನಾನು ಬೆಳ್ಳೂರು ಕ್ರಾಸಲ್ಲಿ ಚುಂಚನಗಿರಿ ಹಾಸ್ಪಿಟಲ್ ವರ್ಕ್ ಮಾಡೋದು. ಈ 8-10 ತಿಂಗಳಿಂದ ನಾನು ತುಂಬಾ ಕಾಲು ನೋವು, ಸೊಂಟ ನೋವು, ಮತ್ತು ಓಡಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ಮಲಗಿದ್ದಲ್ಲೇ ಆಗಿದ್ದೆ. ತುಂಬ ಎಲ್ಲಿ 1 ಲಕ್ಷದ ಮೇಲೆ ಆಗಿದೆ. ಯಾರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ನಾನು ಹೋಗಿ ದೇವ್ರಿಗೆ ತೋರಿಸೋದು, ಡಾಕ್ಟ್ರಿಗೆ ತೋರಿಸೋದು ಎಲ್ಲ ಮಾಡಿದೆ. ನಮ್ಮ ಹಾಸ್ಪಿಟಲಲ್ಲೂ ಎಲ್ಲ ತೋರಿಸಿದ್ದೀನಿ, ಎಲ್ಲ ಪ್ರತಿಯೊಂದು ತೋರಿಸಿದ್ದೀನಿ. ಎಲ್ಲೂ ನಾರ್ಮಲ್ ಅಂತಲೇ ನನಗೆ ಹೇಳಿದ್ದಾರೆ ಹೊರತು ಏನು ತೊಂದರೆ ಏನಾಗಿದೆ, ನನಗೆ ಏನಾಗಿರೋದು ಅನ್ನೋದು ಯಾರೂ ಹೇಳಿಲ್ಲ ಇವತ್ತಿನವರೆಗೂ.
ನಮ್ಮ ಓನರ್ ಹಿಂಗೇನೆ ಇಲ್ಲಿಗೆ ಬಂದು ಅವ್ರ ಕೈ ತುಂಬಾನೇ ನೋವಾಗಿತ್ತು ಅಂತ ಇಲ್ಲಿಗೆ ಬಂದಿದ್ರಂತೆ. ಅವರು ಬಂದ ದಿನನೇ ನೀವು ಏನೋ ತರ ಸ್ವಲ್ಪ ಎಲ್ಲ ಕೈ ನೋವಾಗಿದೆ ಈ ತರ ಮಾಡ್ತೀನಿ ನಿಂಗೆ ಹುಷಾರಾಗುತ್ತೆ ಹೋಗು ಅಂತ ಹೇಳಿದ್ರಂತೆ. ಅವರು ನಮ್ಗೆ ಹುಷಾರಾಗಿದೆ ಅವರಿಗೆ ಇಲ್ಲಿ ಬಂದು ಹುಷಾರಾದ್ರಂತೆ. ಅವ್ರು ನನಗೆ ಹೇಳಿದ್ರು ನೀ ಈ ತರ ಅಲ್ಲಿಗೆ ಹೋಗಿ ನೀವು ಹುಷಾರಾಗೇ ಆಗ್ತೀರಾ, ನಮಗೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇದ್ರೆ ಹೋಗಿ, ನಂಬಿಕೆ ಇಟ್ಕೊಂಡು ಹೋಗಿ ಅಲ್ಲಿಗೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮನೆಯವರು ಇಲ್ಲಿಗೆ ಹೋಗೋಣ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ, ಎಲ್ಲೆಲ್ಲೂ ಮಾಡಿದೀವಿ, ಅಮ್ಮನ ನಂಬ್ಕೊಂಡು ಹೋಗೋಣ, ಹುಷಾರಾದ್ರೂ ಆಗ್ಬೋದು ಅಂತ ಹೇಳಿ ಕರ್ಕೊಂಡ್ಬಂದ್ರು. ಈಗ ಹೋದ್ರಲ್ಲ ಹುಡುಗಿ, ನಾನು ಸೇಮ್ ಹಂಗೆ ಬಂದಿದ್ದು, ದೇವಸ್ಥಾನದಲ್ಲಿ ಅರ್ತ್ಕೊಂಡು ನಿಂತಿದ್ದೆ ನಿಮ್ಮ ಹತ್ರ ನಾನು. ನೀವೇ ನನ್ನನ್ನು ಕರೆದಿ ಮಾತಾಡಿಸಿ ಏನಾಗಿದೆ ನಿನಗೆ ಕೂತ್ಕೊಂಡು ನೀನು ಕಾಯ್ಬೇಕು, ನೀನು ಕಾಯ್ದ್ರೇ ನಿನಗೆ ನಾನು ಬಂದು ನೋಡೋವರೆಗೂ ನೀನು ಕಾಯ್ಬೇಕು, ಇಲ್ಲ ನೀನು ಹೋಗೋದಾದ್ರೆ ಹೋಗು ಅಂತ ಹೇಳಿದ್ರಿ. ಇಲ್ಲ ಕಾಯ್ತೀನಿ ಅಂತ ನಾನು ಹೇಳ್ದೆ. 3:30-4 ಗಂಟೆ ಅಷ್ಟೊತ್ತಿಗೆ ನೀವು ಬಂದು ನನಗೆ ಸ್ವಲ್ಪ ಕಾಲು ಇದೆಲ್ಲ ನೋಡಿ ಎಲ್ಲ ಮಾಡಿ ಏನೂ ಆಗಲ್ಲ ಅಂತ ಹೇಳಿ ತೀರ್ಥ ಕೊಟ್ಟು ಸ್ವಲ್ಪ ಎಕ್ಸಸೈಸ್ ಥರ ಮಾಡ್ಕೊ ಮನೆಯಲ್ಲಿ ಅಂತೇಳಿ ನಿಂಬೆಹಣ್ಣು ಮತ್ತು ತೀರ್ಥ ಅದು ಕೊಟ್ವಿ. ಆಮೇಲೆ ತಾಯ್ತಾ ಒಂದು ಹಾಕಿದ್ರು. ಬೇರೆಲ್ಲ ಇಲ್ಲಿಗೆ ಬಂದು ನಾವು ಏನು ಖರ್ಚು ಮಾಡಿಲ್ಲ, ಏನು ಮಾಡಿಲ್ಲ ಇವತ್ತಿನವರೆಗೂ. ಅಮ್ಮಂಗೆ ಅಂತ ಇವತ್ತವರೆಗೂ ನಾವು ಏನೂ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಬಂದಾಗ ಇದ್ದಿದ್ದ ಸ್ಥಿತಿಲಿ ನಾನು ಹರಕೆ ಕಟ್ಕೊಂಡು ಹೋಗಿದ್ದೀನಿ. ಸ್ವಾಮಿಯರಿಗೆ ಅಂತ ಎಷ್ಟು ಕೊಟ್ಟೆ? ಸ್ವಾಮಿಯವ್ರಿಗಂತ 101 ರೂಪಾಯಿ ಉಂಡಿಗೆ ಹಾಕಿದ್ದೀನಿ ಅಷ್ಟೇ. ಸ್ವಾಮಿಯರಿಗೆ ಹಾಕಿದೀಯಾ? ಅಲ್ಲ, ದೇವಸ್ಥಾನಕ್ಕೆ. ನನಗೆ ಅಣ್ಣಗೆ ಸ್ವಾಮಿಗೆ ಏನು ಕೊಟ್ಟೆ? ನೀವೇನು ಕೇಳ್ತೀರಾ ಅದು ಕೊಡಿ. ಏನು ಬೇಡ ಪುಟ್ಟಿ, ಕೇಳ್ಕೊ. ಹೇಳು, ನಿಮ್ಗೆ ಹುಷಾರಾಗಿದೆಯಾ ಮಗಳೇ? ಆಗ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ನಡೀತಾ ಇದ್ದೀನಿ. ನೀವ್ ಹೇಳಿದ್ರಿ ತಲೆನೂ ಬಾಚ್ಬಾರ್ದು ನೆಕ್ಸ್ಟ್ ಟೈಮ್ ಬಂದಾಗ, ಚಪ್ಲಿನೂ ಹಾಕ್ಬಾರ್ದು ಅಂತ ಹೇಳಿದ್ರಿ. ನಾನು ಊರಿಂದಾನು ಚಪ್ಲಿ ಇಲ್ದಾನು ಇಲ್ಲಿಗೆ ಬಂದಿದ್ದೀನಿ. ಮತ್ತೆ ನೀವ್ ಹೇಳಿದ್ರಿ ಕಸ ಗುಡ್ಸ್ಕೊಟ್ಬಿಟ್ಟು ಹೋಗ್ಬೇಕು ನೀನ್ ನನ್ಗೆ ಅಂತ. ನನಗಲ್ಲ ಮತ್ತೆ ದೇವ್ರದ್ದು ನಿಮ್ಮ ಅಜ್ಜಿ ತಲೆ. ಕಸ ಗುಡ್ಸ್ಬಿಟ್ಟು ನೀನು ಚೆನ್ನಾಗಿದೆಯಾ ರಮ್ಯಾ? ನನ್ನ ಮಗಳಿಗೆ ಒಂದ್ಸರಿ ಮಗಳೇನು ಕೊಡೋಣ, ಒಂದ್ಸರಿ ಎಲ್ಲ ಹಿಂಗೆ ಅಂದ್ಬಿಡಿ, ಹೌದಾ? ಆಮೇಲೆ ಇಲ್ಲಿ ಏನೋ ಕಸ ಹೇಳ್ಕಂತ ಇಲ್ಲೂ ಬಡ್ಕೊಂತ ಇವು. ಈಗ ಸ್ವಲ್ಪ ರಾತ್ರಿ ಹೊತ್ತು ನಿದ್ರೆ ಕಡಿಮೆ ಆಗಿದೆ, ನಿದ್ರೆ ಬರ್ತಲ್ಲ. ಮಕ್ಳು ಕರ್ಕೊಳ್ಳಿ ಕೈಯಾಗ ಮತ್ತೆ ಹುಷಾರಾಗ್ಬಿಡ್ತೀಯಲ್ಲ. ಇವತ್ತು ಕಸ ಹೊಡೆದವ್ರೆ ಮಕ್ಳಿಗೆ ಮಾತ್ರ, ಚಿಕ್ಕ ಮಕ್ಳಿಗೆ ಮಾತ್ರ, ಓದಬೇಕು ಮಾತ್ರ ಇಸ್ಕೊಳ್ಳಿ ಎಲ್ಲರೂ. ಚಿಕ್ಕ ಮಕ್ಕಳು ಓದಬೇಕು ಮಾತ್ರ, ಚಿಕ್ಕ ಮಕ್ಳಿಗೆ ಮಾತ್ರ, ಓದಬೇಕು ಮಾತ್ರ. ಡಾಕ್ಟರ್ ಬೆಳಗ್ಗೆನೆ ಡಿಸ್ಚಾರ್ಜ್ ಮಾಡಿ ವಾಪಸ್ ಮನೆ ಕಳಿಸಿದ್ದಾರೆ, ಚೆನ್ನಾಗಿದೆ ಅಂತ ಹೇಳುವ. ಊಟ ಮಾಡ್ತಾನೆ, ನೀರು ಕುಡಿತಾನೆ. ಖಂಡಿತ ಅವ್ರು ಬರ್ತಾ ಇದ್ದಾರೆ, ಅವರು ಇಲ್ಲಿಗೆ ಬರ್ತಾರೆ. ಸತ್ತೋಗಿರೋ ಬದುಕಿದ್ದಾನೆ, ಬರೀ ತೀರ್ಥಾನ ಭಂಡಾರಕ್ಕೆ. ಅಣ್ಣ ನಿಮ್ದು ಹೇಳಿ. ನಮ್ದು ನನಗೆ ಕೈ ಕಾಲು ಬಾಯಿ ಎಲ್ಲ ಬಿದ್ದೋಗಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ, ಡ್ಯೂಟಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ಇವಾಗ ಅಲ್ಲಿಂದ ಬೆಂಗಳೂರಿಂದ ಗಾಡಿ ಓಡಿಸ್ಕೊ ಬರ್ತಾ ಇದ್ದೀನಿ, ಡ್ಯೂಟಿನ ಮಾಡ್ತಾನು ಸೂಪರ್ ಆಗಿದ್ದೀನಿ. ನಂಗೆ ಎಷ್ಟು ಕೊಟ್ಟೆ? ನಂಗೆ ಎಷ್ಟು ಕೊಟ್ಟೆ? ಇಲ್ಲ, ನಾನೇನು ಕೊಟ್ಟಿಲ್ಲ. ನೋಡಿ, 2 ಹುಷಾರು ಮಾಡಿ ಕೊಟ್ಟೆ ಇಲ್ಲ ನಂಗೆ. ಅಮ್ಮನ ಹತ್ರ ಅರ್ಕೆ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಾಮಿ ಸ್ವಾಮಿ ಅಂದ್ರೆ ನಿಮಗೆಲ್ಲ ಕಸ ಗುಡಿಸ್ತಾ ಇದ್ದೀನಿ, ಅದೊಂದೇ ಕಸ ಗುಡಿಸ್ತೀನಿ. ಏನು ಮಾಡಿಲ್ಲ ಅವರು. ಲೋಕಾಯುಕ್ತರು ಪರ್ಕೆ ತಾಂಬಂದು ಪರ್ಕೆ ಕಸ ಹೊಡೆದು ಹೋಗ್ತಾರೆ ಅವರು. ನೀವೆಲ್ಲ ಬರ್ತೀರಿ, ಗಂಡು ಹೊಡಿತಾನೆ, ಏನು ಹೊಡಿತಾನೆ, ಆಸ್ತಿ ಅರ್ಧ ಐತಿ, ಭಾಗ ಇಲ್ಲ, ಮಗು ಅಳುತ್ತೆ, ಮಗನ ಮದುವೆ ಆಗಿಲ್ಲ, ಮಗಳಿಗೆ ಮಕ್ಕಳಾಗಿಲ್ಲ. ಆಮೇಲೆ ನಾಡ್ತಾ ಸ್ವಾಮಿ ಕೈ ಹಿಂಗಾಗುತ್ತೆ, ಕಾಲಿಂಗ ಅಂತರ ಫ್ರೀ ಕೊಡಿ, ಫೋಟೋ ಫ್ರೀ ಕೊಡಿ, ಎಷ್ಟಿಲ್ಲ. ಭಕ್ತಿ ಇದ್ರೆ ಏನು ಬೇಡ ಅಂದ್ರೆ ಅಣ್ಣ. ಇವ್ರಿಗೆ ಭಕ್ತಿನೇ ಇಲ್ಲ, ಬಿಲ್ಡಾಪು. ಬೆಳಗಿಂದ ಹೊಡ್ತಾರೆ, ಹೋಗಿ ಅಡ್ಸಿದ್ದ ಹುಷಾರು ಮಾಡೋ ಇವ್ ಬೇಡಿಲ್ಲ. ಇವ್ ಹೇಳ್ತಾಳೆ, ಇವಾಗ ಹೇಳ್ತಾನೆ ನೋಡಿ ಕಾಲ ಉಂಟದ ಎಲ್ಲೋದಲ್ಲ. ಬರ್ರಿ ಬರ್ರಿ, ಈ ಕಡೆ ಬೇರೆಯವ್ರಿಗೂ ಕೊಡ್ರಿ ಟೈಮ್. ನೋಡಿ ಬುಲ್ಡೆ ಏನಾಯ್ತು ತಮ್ಮ ಹೇಳ್ತಾ ನೋಡಿ. ಬೆಳಗಾಗಿತ್ತು, ಗುರುಗಳಿಗೆ ಬಂದು ಕೇಳ್ಕೊಂಡೆ. ಅಮ್ಮಗ ಮನಸ್ಸಿನಲ್ಲಿ ನೆನೆಸ್ಕೊಂಡು ಗುರುಗಳಿಗೆ ಇದೆ ಹುತ್ತದ ಮಣ್ಣು, ಬೇವಿನ ತಪ್ಪಲ, ಹಾಲು, ತೀರ್ಥ ಹಚ್ಚಂದ್ರು. ಇವಾಗೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಮತ್ತು ನನಗೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಕಣ್ಣು ಪೂರ್ತಿ ಮುಚ್ಚಿತ್ತು. ಆ ಟೈಮ್ನಲ್ಲಿ ನಾನು ಕಣ್ಣು ತೆಗಿಲಿಕ್ಕೆ ಬರ್ತಿದ್ದಿಲ್ಲ. ಎಲ್ಲರೂ ಹಿಂಗೆ ಕುಂತಿದ್ರು, ಇಲ್ಲ ಒಂದು ಕಣ್ಣು ಹೋಯ್ತು ಅಂತಿದ್ರು. ಹಂಗಂದಾಗ ನಾನು ಅಮ್ಮನ ನೆನೆಸ್ಕೊಂಡೆ
ಮುಂದೆ ಮಾರನೇ ದಿವಸ ಬಂದು ಕಣ್ಣು ಹಿಂಗೆ ಮುಖ ತಗೊಂಡು ಕಣ್ಣೆಲ್ಲ ಕಾಣ್ತು. ಹೋಗಿ ಡಾಕ್ಟರ್ ಕಡೆ ಹೋಗಿ ಒಂದು ಸ್ವಲ್ಪ ಎಲ್ಲ ನೀರಾಗಿ ಪ್ರೆಸ್ ಮಾಡಿದ್ವಿ, ಎಲ್ಲ ಕಣ್ಣು ಕ್ಲಿಯರಾಗಿ ಕಾಣ್ತು. ಸರಿ ತಮ್ಮ ಚೆನ್ನಾಗಿರೋ ನಾವು ಸ್ವಲ್ಪ ಕಡ್ಲಿ ಆಶೀರ್ವಾದ ಮಾಡಿ ಒಂದು 10 ಕಾಳು ಕಡ್ಲಿ ಒಳಗೆ ಕೊಟ್ಬಿಟ್ರೆ ಕಣಲೆ ಇರ್ಲಿ ಬಿಡ್ರಿ, ಅಷ್ಟು ತಲೆ ಮ್ಯಾಗ ಆಶೀರ್ವಾದ ಮಾಡಿ ಸರ್. ಚೆನ್ನ ಬೆಳಿಬೇಕಂತಾನೆ ಒಂದನೇ ಸಲ ಬಿತ್ತಿದ್ರಿ, ಮಳೆ ಬಂದು ಎಲ್ಲ ಹೋಗಿತ್ತು. ಮತ್ತು ಅಮ್ಮಗೆ ನೆನೆಸ್ಕೊಂಡು ಮಾಡಿದೆ 20 ಕ್ವಿಂಟಲ್ ಕಡಲೆ. ಇನ್ನೂ ಚೆನ್ನಾಗಿ ಬೆಳಿಬೇಕಲ್ಲಪ್ಪ ನಿಮಗೆ. ಹೌದಾ? ಸುಮ್ಮನೆ ಕೊಟ್ಟು ಅನ್ನ ಕೊಟ್ಟಿದ್ದೀವಿ ಓಪನ್ ಸಿಕ್ಕರೆ ಒಂದ್ಸಲಿ ಸಿಕ್ಕರೆ ಅದನ್ನ ಪದೇ ಪದೇ ಹಾಕಿ ನೋಡ್ತಿರ್ತಾರೆ. ಇಬ್ರು ಹಾಕಿಲ್ರ ಪ್ರಸಾದಿಂದ ಬಂದಿಲ್ಲ ಬೇರೆ ಅಂತಾರೆ ಬಿಟ್ಟು ಎಲ್ಲ ಮಾಡಬಾರ್ದು. ಸಪ್ಲೈ ಹಾಕೋದು ತೊಂದರೆ ನಿಮಗೆ ಬಳ್ಳಾರ ಬನ್ನಿ ಕಡೆ ಬಳ್ಳಾರಿ ಮಾತ್ರ ಬಳ್ಳಾರಿ ಮಾತ್ರ ಈ ಬಳ್ಳಾರಿ ಕೂಲಿ ಮಾಡಬೇಕ ಬನ್ನಿ. ನೀನೇನು ಸೀರೆ ಹುಡುಕಂತೀಯಲ್ಲ ಈ ಸೀರೆ ಹುಡುಕಿ ಮುಂದಕ್ಕೆ ಬಾರ ಇಲ್ಲಿಗೆ ಅವರಿಗೆ ಅಮ್ಮ ಇದ್ದಾಳೆ, ಇವ್ರಿಗೆ ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ. ನೀ ಎಲ್ಲಿ ಸಾಕಮ್ಮ ನೀವೆಂದೆ ಯಾವ್ರ ನೀವು ಹುಡುಗ ನೀನು ಹುಲಿ ಹಾಕೊಂಡಿದ್ಯಾ ಅಪ್ಪ ಅನ್ಲೋ ಸರಿ ಅಪ್ಪ ಅಂತ ಚಲೋ ಮಾಡಿ ಅವಳು ಹುಡ್ಕಲ್ಲ ಸರಿ ಅಲ್ವಾ ಸ್ವಲ್ಪ